ಹಲೋ. ಯಾವ ಮೈಕು? ಲೆನ್ಸ್ ಡಮಾರ್ ದೇಖೋ ಬಗ್ಗಿ. ಹಲೋ. ಇಲ್ಲ ಅಂದಿವೆ ಫಾರ್ಮ್ ಹೌಸ್ ಹೋಗ್ತಿದ್ವಿ. ಮಂಚಿನ ಬೆಲೆ ಡ್ಯಾಮ್ ನೋಡಿ ಹೆಂಗೆ ಕಾಣ್ತಾ ಇದೆ. ಕಣ್ಣಲ್ಲಿ ನೋಡಕ್ ಒಳ್ಳೆ ವ್ಯೂ ಇದೆ, ಮಾತ್ರ ವಿಡಿಯೋದಲ್ಲಿ ಗೊತ್ತಾಯಿಲ್ಲ ಹೆಂಗ್ ಕಾಣಿಸ್ತಿದೆ ಅಂತ. ನೋಡಕ್ಕೆ ಚಂದ ನೋಡಿ, ಹಸುಗಳು ಹೋಗ್ತಾ ಇದಾರೆ. ಹಾ ಪೋಸ್ ಕೊಡ್ತಾ ಇದೀಯಾ? ಕೊಡು ಕೊಡು, ಸರ್ರೇ ಕೊಡು. ಹಾಯ್. ಸಾರಿ, ಕೋಪ ಮಾಡ್ಕೊಂಬಿಡ ಆಮೇಲೆ. ಗೈಸ್ ಫೈನಲಿ ಬಂದ್ವಿ ನಮ್ಮ ಅಂಕಲ್ ತೋಟಕ್ಕೆ. ಹತ್ತತ್ರ ನಿಯರ್ ಬೈ ಇದೀವಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೇ ಇನ್ನೊಂದು ಸೆಕೆಂಡ್ ಅಲ್ಲಿ ರೀಚ್ ಆಗ್ಬಿಡ್ತೀವಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿದೆ ಏನು ಅಂತ. ನಮ್ಮ ಅಂಕಲ್ ಆಲ್ರೆಡಿ ಕಾಯ್ತವ್ರೆ ಅಲ್ಲಿ ನಮ್ಗೆ. ಅಂಕಲ್ ಕೂತಿದಾರೆ ಅಲ್ಲಿ. ಅಲ್ಲಿ ತೋರಿಸಿ, ಅದೇ ಫಾರ್ಮ್ ಹೌಸ್ ನೋಡಿ. ಊಟ ಮಾಡೇ ಇಲ್ವಂತೆ. ಹಾ, ಇಲ್ಲಿ ಇನ್ನೊಬ್ರು. ದಿಸ್ ಇಸ್ ಎಂಟ್ರೆನ್ಸ್. ಮನಸ್ಸು ನಿರಾಳ. ಏನ್ ಸಾರ್ ಹೆಂಗ್ ಇಟ್ಟಿದ್ರ ಫಾರ್ಮ್ ಹೌಸ್? ಸಾಕತ್ತಾಗಿದೆ ಫಾರ್ಮ್ ಹೌಸ್. ಇದೇ ನಮ್ಮ ಫಾರ್ಮ್ ಹೌಸ್. ಸಾಕತ್ತಾಗಿದೆ ಗಾಯ್ಸ್. ಜೀವನದಲ್ಲಿ ಏನು ಮಾಡ್ತೀವೋ ಇಲ್ವಾ, ಬೆಂಗಳೂರು ಬಾಡಿಗೆ ಮನೇಲಿದ್ರೂ ಪರವಾಗಿಲ್ಲ, ಬೆಂಗಳೂರು ಆಚೆ ಒಂದು ಹಳ್ಳಿ ಹತ್ರ ಈ ಥರ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಜೀವನದಲ್ಲಿ ಎಷ್ಟೇ ಸ್ಟ್ರೆಸ್ ಇರಲಿ ನೆಮ್ಮದಿಯಾಗಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೇನಂತ ಈ ಮರ ಅಡಿಕೆ ಗಿಡಕ್ಕೆ ತೊಂದರೆ ಆಗ್ತಾ ಇತ್ತು ಮ್ಯಾಂಗೋ ಟ್ರೀಸ್ ಇಂದ. ಅದಕ್ಕೆ ಅದನ್ನೆಲ್ಲ ಫುಲ್ ಕಡ್ದಾಕಿ ಇವಾಗ ಬರೀ ಅಡಿಕೆ ಮರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಓಕೆ. ಸೊ ಮೇನ್ ಫೋಕಸ್ಸು ಅಡಿಕೆ ಮರದಕ್ಕೆ. ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಮ್ಯಾಂಗೋ ಟ್ರೀಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಮ್ಯಾಂಗೋ ಸೀಸನಲ್ಲಿ ಬರಬೇಕಂತ ಇತ್ತು, ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ. ಬಟ್ ಈ ಸಲ ಬಂದಾಗ ಒಂದೇ ಒಂದಿದೆ, ಮಿಕ್ಕಿದೆಲ್ಲ ಕಟ್ ಮಾಡಿಬಿಟ್ಟವ್ರೆ ನೋಡಿ. ಇದೆ ಫಾರ್ಮ್ ಹೌಸು. ಇದು ಫಸ್ಟ್ ಫ್ಲೋರು. ಆ್ಯಕ್ಚುಲಿ ಇನ್ನೊಂದು ಫ್ಲೋರು ಮೇಲ್ಗಡೆ ಅದು ಟೆರೆಸ್ ಮಾಡಿದ್ದಾರೆ. ಆಮೇಲೆ ಹೋಗೋಣ. ಕತ್ಲಾಗ್ತಿದೆ ಆಲ್ರೆಡಿ. ಟೈಮ್ ಬಂದ್ಬಿಟ್ಟು 5:51 ಎಕ್ಸಾಕ್ಟ್ಲಿ. ಇದು ಮೇನ್ ಗೇಟ್. ಇದು ಮನೆ ಒಳಗಡೆ. ಟಿವಿ, ಪಾರ್ಟಿ ಮಾಡೋಕ್ಕೆ ಸ್ಪೀಕರು ನೋಡಿ. ನಮ್ಮ ಪೃಥ್ವಿ ಏನು ಮಾಡ್ತಿದ್ದೆ ಗುರು? ಓ ಕುಕ್ಕಿಂಗು ಮಾಡುವರು. ನೋಡಿ ಅಡುಗೆ ಮಾಡ್ತಾನೆ ನೋಡಿ. ಇಲ್ಲಿ ಫ್ರಿಜ್ಜು ಇದೆ. ಫ್ರಿಜ್ಜು, ಕಿಚನ್, ಇದು ದೇವ್ರ ಮನೆ. ಓಕೆ, ಇಲ್ಲೊಂದು ಬೆಡ್ರೂಮ್ ಇದೆ. ಬೆಡ್ರೂಮು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೀಟಾಗಿ ಮಾಡಿಸೋರೆ. 2 ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್. ಓಕೆ, ಬೆಡ್ರೂಮ್ ಇನ್ನೊಂದು, ಇದು ಟಾಯ್ಲೆಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಹಿಂಗೆ ಬಂದರೆ ಹಾಲಲ್ಲಿ ಟಿ ವಿ, ಸ್ಪೀಕರು ಎಲ್ಲ, ಸೋಫಾ ಗೀಫಾ ಎಲ್ಲ ನೀಟಾಗಿ ಹಾಕಿಟ್ಟ. ಸೂಪರಾಗಿದೆ. ಇಂಥ ಒಳ್ಳೆ ತಮ್ಮ ಎಲ್ರಿಗೂ ಸಿಗಲ್ಲ. ಅಣ್ಣ ತಮ್ಮ ಓ ನಿಂಗೆ? ಓಕೆ ಆಯ್ತು, ಕಂಟಿನ್ಯೂ. ಏನಂದ್ರೆ ನಾನು ಹೇಳ್ದೆ ಅಡುಗೆ ಮಾಡ್ಕೊಡ್ತೀನಿ ಅಂತ. ಇಲ್ಲ ನನ್ನ ಕೈ ರುಚಿ ತಿನ್ನಿ ಅಂತ ಹೇಳ್ಬಿಟ್ಟು ರೈಸ್ ಇಡ್ತಾನೆ. ತಮ್ಮ ಮರ್ಯಾದೆ ಕೊಟ್ಟು ಅಲ್ಲೋಡಲ್ಲ ಇಂಗ್ಲಿಷ್ ಬೆಂಕಿ. ಒಂದ ಗ್ಲಾಸ್ ಅಕ್ಕಿಗೆ ನೀರೆಷ್ಟು ಹಾಕ್ಬೇಕು? 2 ಗ್ಲಾಸ್. ಕರೆಕ್ಟ್ ಆಗಿ ಹೇಳ್ದಾಗ ನಂಬಿಕೆ ಇದೆ, ಹಂಗ ತಿನ್ಬೋದು ಮಾಡೋದು. ನನ್ಗೆ ಅದು ಗೊತ್ತಿಲ್ಲ, ಮಾಡಕ್ ಬರಲ್ಲ ನಂಗೆ. ಮೊನ್ನೆ ಮಾಡ್ಬಿಟ್ಟು ಗೊಜ್ಜು ಮಾಡಿ ಇಟ್ಟಿದ್ದೆ ಅನ್ನನ. ಒಳ್ಳೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಜ್ಜಿಗೆ ತರ ಮಾಡ್ಕೊಂಡು ಕುಡಿತಾರಲ್ಲ ಹಂಗ ರೈಸ್ ಆಗಿದೆ. ಇದು ಅಂದ್ರೆ ಇವಾಗ ಡಬಲ್ ಲೈನ್ ವಿ ಒಳಗಡೆ ಎಮ್ ವಿ ಅಂದ್ರೆ ವಾಣಿ, ನಮ್ಮ ಅಮ್ಮನ ಹೆಸರು, ಎಮ್ ಅಂದ್ರೆ ಮಂಜು. ಎಂತ ಲವ್ ಗೊತ್ತಾ ಫ್ರೆಂಡ್ಸ್? ನೋಡಿ ಎಂತ ಲವ್ ನಮ್ಮ ಅಂಕಲ್ದು. ಹಿಂಗೆ ಫಾರ್ಮ್ ಹೌಸ್ ಮಾಡ್ಸಿರೋದಿದೆ ಹೆಸರು. ನಿಂದು ಹಂಗೆ ಮಾಡ್ಸಿದ್ದೀರ. ನೆಕ್ಸ್ಟ್ MJ ಅಂತ ಮಾಡ್ಸೋಣ ನಾವು ನೆಕ್ಸ್ಟ್. ಓಕೆನಾ? MJ ಅಂತ ಮಾಡ್ಸೋಣ. MJ. ಇಲ್ಲಿ ಬೆಂಕಿ ಎತ್ಕೊಂಡ್ಬಿಡೈತಿ. ಇಲ್ಲಿ ಕಾಡು
ನೋಡಿ ಇಲ್ಲಿ ದೊಡ್ಡದಾಗ ಹತ್ಕೊಂಡಿದೆ, ನಮ್ಮ ಕಣ್ ಚಿಕ್ಕದಾಗ ಕಾಣಿಸ್ತಿದೆ ಅಷ್ಟೇ, ತುಂಬ ದೂರ ಇದೆ ಜಾಗ. ನೋಡಿ ಯಾವಾಗಲೇ ಅಡುಗೆ ಮಾಡ್ತಾ ಇದ್ದ. ಇದು ರೈಸು, ಇದು ಪುಳಿಯೋಗರೆ ಮಾಡೋನೆ. ಫುಲ್ ಕಡಲೆ ಬೀಜ ಮಯ್ಯ, ಯಪ್ಪ ಇಷ್ಟೊಂದು ಕಡಲೆ ಬೀಜ. ಇದು ಪುಳಿಯೋಗರೆ, ಏಯ್ ಇದು ಪುಳಿಯೋಗರೆ ಬಟ್ ಕಡಲೆಬೇಳೆ ಪುಳಿಯೋಗರೆ. ಕರೆಕ್ಟಾಗಿ ಮಾಡೋದು. ಸೊ ಈಗ ನಾವು ಫೈರ್ ಕ್ಯಾಂಪ್ ಹಾಕಕ್ಕೆ ಹೋಗ್ತಾ ಇದೀವಿ. ಎತ್ಕೊಂಡೋಗಿ ನೀಟಾಗಿ ಅಪ್ಪೆ, ಜ್ಯೋತಿ ಅಪ್ಪೆ. ಹಾಂ ಆಯ್ತು ನೋಡಿ. ಹಾಂ 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 ಇಂಥ ಕೆಲಸ ಚೆನ್ನಾಗಿ ಮಾಡ್ತೀನಿ ನಡಿ. ಕತ್ಲಲ್ಲಿ ಏನು ಕಾಣುತ್ತೆ ಅಲ್ಲಿ? ತೋಟದಲ್ಲಿರೋ ಲೈಟ್ಗಳೆಲ್ಲ ಕಾಣ್ತಾವೆ ನೋಡ್ರಿ. ಅಷ್ಟೊಂದು ಚಳಿ ಆಗ್ತಿದ್ಯಾ ಪೂಜಾ? ಅಜ್ಜಿ ಥರ ರೆಡಿ ಆಗ್ಬಿಟ್ಟು ಟವಲ್ ಹೊತ್ಕೊಂಡು. ಜೊತೆ ಫುಲ್ ಕತ್ಲು ಇಲ್ಲಿ, ಈ ಕಡೆ ಫುಲ್ ಡಾರ್ಕ್, ಈ ಕಡೆ ಸ್ವಲ್ಪ ಲೈಟ್. ಓಕೆ, ಫೈರ್ ಕ್ಯಾಂಪ್ಗೆಲ್ಲ ರೆಡಿ ಮಾಡ್ತಾನೆ ಪೃಥ್ವಿ. ಅಪ್ಕಮಿಂಗ್ ವ್ಲಾಗರು, ಇವನ್ ಚಾನಲ್ಲು ನಾನು ಲಿಂಕ್ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಅಪ್ಕಮಿಂಗ್ ಬಿಗ್ಗೆಸ್ಟ್ ವ್ಲಾಗರ್ ಆಫ್ ಕರ್ನಾಟಕ ಅಲ್ಲ ಗುರು? ನಮ್ಮ ಜನ ಆಶೀರ್ವಾದ ಮಾಡ್ರೆ ಸಾಕು. ಇನ್ನೊಂದ್ಸರಿ ಕೈ ಮುಗಿ. ನಮ್ಮ ಜನ ಆಶೀರ್ವಾದ ಮಾಡ್ರೆ ಸಾಕು. ಪಕ್ಕ ಪಕ್ಕ ಮಾಡ್ತಾರೆ. ಯಾರು ಬೇಕಾದ್ರೂ ರಾತ್ರಿ ಸ್ಟಾರ್ ಆಗ್ಬೋದು ನಮ್ಮ ಜನ ಸಪೋರ್ಟ್. ಫುಲ್ಲು ನೀಟಾಗಿ ಹತ್ಕೊಂಡು ಬೆಂಕಿ ಹಾಕಿದ ತಕ್ಷಣ ಏನೋ ನಿನ್ ತಲೆ. ಹಾಯ್. ಅಲ್ಲಿ ಸ್ಪೀಕರ್ ಸ್ಪೀಕರು ಮನೇಲಿ ಐತೆ, ಅಲ್ಲೈತೆ ಸ್ಪೀಕರು, ಅಲ್ಲಿಂದ ಇಲ್ಲಿ ಸೌಂಡ್ ಕೇಳಿಸೈತೆ ನೋಡ್ರಿ. ಅಯ್ಯಯ್ಯೋ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ಹೋಗ್ತಾ ಇದ್ದ, ಕಳ್ರು ಹೋಗ್ತಾರೆ, ಕಳ್ರು ತಪ್ಕೊಂಡು ಹೋಗ್ತಾರೆ. ಈ ವೆದರ್ಗೆ ಈ ಥರ ಬೆಂಕಿ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಒಳ್ಳೆ ಮಜಾ. ಇಲ್ಲದೆ ಇರೋ ಬೇಡದೇ ಇರೋ ಕಥೆಗಳು ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಸರಿಯಾದ ಅರೇಂಜ್ಮೆಂಟ್ ಇದೆ. ಬ್ರೋ ನೀಟಾಗಿ ಹತ್ಕೊಂಡು ನೋಡಿ ಬೆಂಕಿ. ಮೊಬೈಲ್ ಹೊಡೆದೋಯ್ತು, ಮೊಬೈಲ್ ಲೆನ್ಸ್ ಹಳೆ ಕೊಡಿಲಿ. ಮೊಬೈಲ್ ಲೆನ್ಸೇ ಹೊಡೆದಾಕಿದ್ಯಾ? ಇಲ್ಲಿ ಏನು ಮಾಡೋಳೆ, ಇಟ್ಟವಳು ಇಲ್ಲಿ ಫುಲ್ ಡಾರ್ಕ್ ಗುರಿಲ್ಲ, ಫುಲ್ ಡಾರ್ಕ್ ಇದೆ ಇಲ್ಲಿ, ನನಗೆ ಕಾಣಿಸ್ತಿಲ್ಲ. ಕೈ ಹಿಂಗೆ ಇಟ್ಬಿಟ್ಟು ಹಿಂಗೆ ಎದೇಳಕ್ಕಂತ ಹೋದೆ ಅಲ್ಲಿ ಹೋಗೋಣ ಅಂತ, ಪಟ್ಟಂತ ಏನೋ ಚಿಕ್ಕದಾಗಿ ಏನಂತ ತೆಗೆದು ನೋಡ್ತೀನಿ. ಓ ನೀನು ಬಾರನೇ ಹಾಕಿದ್ಯಾ ಅದ್ರ ಮೇಲೆ? ಲೆನ್ಸ್ ಡಮಾರ್. ಫಸ್ಟ್ ಟೈಮು ಈ ಥರ ಆಗಿರೋದು ನನ್ನ ಲೈಫಲ್ಲಿ ಇವರು. ಇದೇ ಫಸ್ಟ್ ಡ್ಯಾಮೇಜ್. ನೀನೇ ಮಾಡಿದ ಅದನ್ನು? ಇದೇ ಫಸ್ಟು ಮೊಬೈಲ್ ಹಾಳು ಮಾಡಿರೋದಂದ್ರೆ ಇದೇ ಫಸ್ಟು ನಾನು. ಅಯ್ಯೋ ತಗೋ, ಹಿಂಗೆ ಇಡಬಾರ್ದು ಹಿಂಗೆಲ್ಲ ಕಲ್ ಮೇಲೆ. ಹಿಂಗಿಟ್ರು ಪ್ರಾಬ್ಲಮ್, ಹಿಂಗಿಟ್ರು ಪ್ರಾಬ್ಲಮ್. ನಿಮ್ಮ ಥರ ಪಾಕೆಟ್ ಇರುತ್ತೆ, ಯಾವಾಗಲೂ ಇಟ್ಕೊಂಡು ಓಡಾಡ. ನನ್ನ ಕೈ ಕೊಡ್ಬೇಕು. ಸುಮ್ಮನೆ ಮಾತಾಡ್ಬೇಡ, ಇವಾಗ ಹಾಳು ಮಾಡ್ಬೇಕು. ಹೊಡೆದ ಅಂದರೆ ಹಲೋ ಏನು ಮಾಡ್ತೀಯ ಅಂದ್ರೆ ಡವು ಬರಲ್ಲ ಬರಲ್ಲ. ನಾನು ಈ ಥರ ತಮಾಷೆ ಮಾಡೋದ್ರಲ್ಲಿ ಪೂಜಾ, ನನಗೆ ಇವಾಗ ಇರೋ ಟೆನ್ಷನ್ಗಳಿಲ್ಲ ಅಂದರೆ ಹೇಗೆ ಪುನರಾರ್ಬಿಡ್ತಾ ಇದ್ದಾರೆ ಇವಾಗ. ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಮಜಾ ಅಲ್ಲ ಈ ಚಳಿಲಿ. ಆಕಾಶ ನೋಡ್ತಾ ಇದೀವಿ, ಏನು ಕಾಣುತ್ತೆ ಆಕಾಶದಲ್ಲಿ? ಏನೂ ಇಲ್ಲ. ಅಲ್ಲಿ ಚಂದ್ರ ಮಾತ್ರ ಸಖತ್ತಾಗಿ ಕಾಣ್ತಾನೆ ಇವತ್ತು, ಆರೆಂಜ್ ಕಲರು. ನೋಡ್ರಿ ಇಲ್ಲಿ ಮಲ್ಕೊಂಡು ನೋಡಿ, ಅಲ್ಲಿ ಫೈರ್ ಕ್ಯಾಂಪು ಬೆಂಕಿ ಇದೆ, ಇಲ್ಲಿ ಮನೆ ಸಾಂಗ್ ಬರ್ತೈತೆ, ಸ್ಪೀಕರ್ ಇಲ್ಲಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಹಾಕಿದ್ದೀವಿ. ನೋಡಿ ಹಾಲು ತಗೊಬರಕ್ಕೆ ಹೋಗ್ತಾವ್ರೆ ಹುಡುಗಿರು. ಬೆಳಿಗ್ಗೆ ಇದ್ದು 7 ಗಂಟೆ ಆಗಿದೆ. ಫುಲ್ಲು ನೋಡಿ ಮನೆ ಫುಲ್ ಫಾಗು. ಅಲ್ಲಿ ನೋಡ್ರೆ ಗೊತ್ತಾಗ್ತಿರ್ಬೋದು ನಿಮಗೆ, ಫುಲ್ ಫಾಗಲ್ಲಿದ್ದೀನಿ ಇವಾಗ ನಾನು. ಇಲ್ಲಿ ಸುತ್ತಮುತ್ತ ಕಾಣಿಸ್ತಿಲ್ಲ ಅಷ್ಟೇ, ಬಿಕಾಸ್ ಸ್ವಲ್ಪ ಬಿಸಿಲು ಬಂತಲ್ಲ, ಈಗ ಫಾಗ್ ಕಡಿಮೆ ಆಗಿರುತ್ತೆ. ಇವಾಗ ನೋಡಿ ಹೋಗಿ
20 ನಿಮಿಷ ಆಯ್ತು ಇವಾಗ ಬರ್ತಾವ್ರೆ. ಸ್ಲೋ ಏ ಏನೋಗಿದೆ ಲಕ್ಷ್ಮೀಪುರ ಅಲ್ಲಿಗೆ ಹೋಗಿದ್ರಾ ಅನ್ಕೊಂಡೆ ಏನ್ ಇಷ್ಟೊತ್ತಾಯ್ತಲ್ಲ ಹೋಗಿ ಎಲ್ಲಾರು ದವಾಕೋಗ್ಬಿಟ್ರ ಅನ್ಕೊಂಡೆ. ಸಿಕ್ಕಿಲ್ವಾ? ಇಪ್ಪಿ ಇದೆಯಂತೆ, ಇಪ್ಪಿ ಚೆನ್ನಾಗಿದೆ. ಇಪ್ಪಿ ಚೆನ್ನಾಗಿರಲ್ಲ. ಒಳ್ಳೆ ಕೆಸರು ಹೆಂಗಿತ್ತಮ್ಮ ಚಳಿ? ಸಾಕಾಗಿತ್ತು, ನಮ್ಗೆಲ್ಲ ಒಂದ್ ಚಳಿನೇ ಅಲ್ಲ. ನಿನ್ ಕಲ್ಲು ಅದಕ್ಕೆ. ಇವರಿಬ್ರು ಬೆಳಿಗ್ಗೆ ಹೋಗಿ ಎಲ್ಲ ತಂದು ಕಾಫಿ ಟೀ ರೆಡಿ ಮಾಡಿ ಬೆಳಿಗ್ಗೆ ಹಾಕೊಡ್ತಾವಲ್ಲ ನಿಂತಿ. ಹಾಯ್ ಪೂಜಾ, ಬಾಯ್ ಕಡೆ ಕ್ಯಾಲ್ ಇನ್ಸ್ಟೆಂಟ್ ಕಾಫಿ. ನೀವು ಹೇಳ್ತಿರೋ ರೀಸನ್ಸ್ ಇದೆಯಲ್ಲ ಅದಕ್ಕೆ ನಾನು ವ್ಯಾಲಿಡೇಷನ್ ಏನೋ ಖರಾಬ್ ಹೋಯ್ತೇವೆ ತರಕಾರಿ. ಎರಡೇ ಚಿಲ್ಲಿ ಆಮೇಲೆ ಮ್ಯಾಗಿ ಥರ ಬರ್ತದೆ. ಸೊ ನಮ್ಮದು ಬಡವರ ಬಂದು ದೀನ ದಲಿತರ ಬಂದು ನೋಡಿ, ನಮ್ಮ ಹಳ್ಳಿಯ ಹೀರೋ ಪಂಚರ್ ಆಗಿಬಿಟ್ಟಿದೆ. ಅದನ್ನು ನಾವು ಏರ್ ಕಡಿಮೆ ಆಗಿತ್ತು, ಚೆಕ್ ಮಾಡಿಬಿಟ್ಟು ಪಂಚರ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಬಿಟ್ಟು ಏರ್ ಹಾಕ್ಸ್ಬೇಕು. ಇವಾಗ ಅಳ್ಳಾಡ್ತಾ ಇತ್ತು ಗಾಡಿ. ನೋಡಿ ಇಲ್ಲಿ ಹಳ್ಳಿ ಕಡೆ ಏನು ಇನ್ನೊಂದು ಬೆನಿಫಿಟ್ ಅಂದರೆ ಹಿಂಗೆ ಇಲ್ಲಿ ಹುಣ್ಸೆಹಣ್ಣು ಮರ ಐತೆ. ಎಷ್ಟಿದೆ ನೋಡಿ ಹುಣ್ಸೆಹಣ್ಣು, ಗೊಂಚಲು ಇದೆ. ಅದನ್ನು ಒಂದಷ್ಟು ಕಿತ್ಕೊಂಡ ತೋರ್ಸ, ಎಷ್ಟು ಕಿತ್ಕೊಂಡೆ? ಏನು ತಿಂತ ಕುತ್ಕೊತಾಳೆ ಜ್ಯೋತಿ ಕೊಟ್ಬಿಟ್ರೆ. ಕೇಳುತ್ತಲ್ಲ ಗುರು. ಪಬ್ಬು, ಕೆಫೆ, ರೆಸ್ಟೋರೆಂಟು, ಲೇಔಟು ಎಲ್ಲ ಮಾಡ್ಬೋದು. ನಿಮ್ ತಿಕ್ಕದಾಗ ಗಮ್ಮಿದ್ರೆ ಬಂದ್ ವ್ಯವಸಾಯ ಮಾಡಿ ನೋಡೋಣ. ನೋಡ್ದಾ ಹೆಂಗೆ ಪ್ರಭು, ನೀವೇನು ಇಲ್ಲಿ ಮನೇಲಿ ಒಂದ್ ಮಾತ್ ಕೆಲಸ ಮಾಡಲ್ಲ, ಇಲ್ಲಿ ಬಗ್ಸಿ ಮಾಡ್ತಾ ಇದ್ದೀರಾ. ಮಧ್ಯಾಹ್ನದ ಊಟ ಮ್ಯಾಗಿ ಮಾಡಿದ್ದಾರೆ, ಇಪ್ಪಿ ನೂಡಲ್ಸ್. ನೋಡಿ ಇವರು ಶೂಟ್ ಮಾಡೋ ವಿಡಿಯೋಸ್ ಎಲ್ಲ ಕಾಪಿ ಮಾಡ್ಕೊತವ್ರು ಲ್ಯಾಪ್ಟಾಪ್ಗೆ. ಇಲ್ಲಿ ತಿನ್ಬೇಕು, ಇವಾಗ ತಿಂದು ಮುಗಿಸ್ಬೇಕು. ಇದು ನಮ್ಮ 360 ಹುಣ್ಸೆ ಹಣ್ಣು, ಅದನ್ನು ತಿಂದವಳು ಕುತ್ಕೊಂಡು ಇವಳು. ಬ್ಯಾಸ್ ಬನ್ನಿ ಏನು ಮಾಡ್ತಾಳೆ? ಏನ್ ಮಾಡ್ದೆ? ದೇಕೋ ಬಗ್ಗಿ ಏಯ್ ನೋಡ್ಕೊಳ್ಳಿ, ತೋರಿಸಿ ಕ್ಯಾಮ್ರಾಗೆ ತೋರಿಸಿ. ಓ ನೋಡ್ರಪ್ಪ ರೆಡಿ ಮಾಡಿರೋದು. ಸೊ ನಮ್ಮ ಹಳ್ಳಿ ಹೋದಾಗ, ನಮ್ಮೂರಿಗೆ ಹೋದಾಗ ನಾವು ಹಿಂಗೇನೆ ಫ್ರೀ ಟೈಮಲ್ಲಿ ಒಂದು ರೌಂಡು ತಿರ್ಗಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇರ್ತೀವಿ. ಹಂಗೆ ಇವರು ತೋಟಕ್ಕೆ ಬಂದು ಒಂದಿನ ಇಲ್ಲೇ ಇದ್ದು ಸಖತ್ ಟೈಮ್ ಪಾಸ್ ಮಾಡಿದ್ವಿ. ಒಳ್ಳೆ ಫನ್ ಇತ್ತಲ್ಲ ಮನೆಯಿಂದ. ಸ್ನಾನನೇ ಮಾಡಿಲ್ಲ, ಫನ್ ಮಾಡೋ ಬಿಸಿಲಿ ಎಲ್ಲರೂ. ಎಷ್ಟು ಹೋಗುತ್ತೆ ಗುರು ಹಂಗಾದ್ರೆ? ರೈಟ್ ಸೈಡ್ ಮಾರ್ಕಿಂಗ್ ಮಾಡಿರೋದೆಲ್ಲ ಹಳೆವು, ಲೆಫ್ಟ್ ಸೈಡ್ ಮಾಡಿರೋದೆಲ್ಲ ಹೊಸ. ನೋಡಿ ಗುರು, ಇಲ್ಲೆಲ್ಲ ಎಳೆಲ್ಲ ಗುರು ಕಾರು. ಆಗಲ್ಲ ಇಲ್ಲ ಆಗುತ್ತೆ ಗುರು, ಇಲ್ಲಿ ಇಳಿಬೋದು. ಯಾವ ಮೈಕು? ನಂದು ಮೈಕು. ತರಬೇಕಿತ್ತಾನೆ. ವಾಯ್ಸ್ ಓವರ್ ಕೊಡ್ಬೇಕಲ್ಲ ಗುರು. ಮಾಡ್ಬೋದು, ತಗೊಳುತ್ತೆ, ಕವರ್ ಆಗುತ್ತೆ ವಾಯ್ಸು. ಇಲ್ಲಿ ಬರಲ್ಲ ಬಿಡು, ಕಷ್ಟಪಟ್ಟು ಓಡಿಸ್ಬೋದು, ಆಗಲ್ಲ, ಕಷ್ಟ. ಓಕೆ, ಇವಾಗ ವ್ಲಾಗ್ನ ಮುಗಿಸೋವಂಥ ಟೈಮ್. ವಾಚನೆ ಇದೆ, ವ್ಲಾಗ್ನ ಮುಗಿಸೋವಂಥ ಟೈಮು. ಹೇಳಿದ್ರು ಮುಗಿಸೋಣ. ಇದಾಗಿತ್ತು ನಮ್ಮ ಅಂಕಲ್ನ ಫಾರ್ಮ್ ಹೌಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.
ಅಂಕಲ್ ಮಗಳು ನೋಡಿ ಅಲ್ಲಿ ನಿಂತ್ಕೊಂಡು ನಾನು ಅಂತವಳೆ. ಬಾಯ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಮತ್ತೆ ಸಿಗೋಣ. ಬಾಯ್ ಬಾಯ್. ಕೆಳಗಡೆ ಲಿಂಕ್ ಹಾಕಿರ್ತೀವಿ. ನನ್ನ ತಮ್ಮನ ಚಾನಲ್ ಇದೆ, ಅವನಿಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್.